ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 3ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 3ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 3ನೇ ಶ್ಲೋಕವು ಹೀಗಿದೆ: ಯೋಗೋ ಯೋಗವಿದಂ ನೇತ ಪ್ರಧಾನ ಪುರುಷೇಶ್ವರ ನರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 7 ನಾಮಗಳಿವೆ. ಈಗ ಈ ವಿಷ್ಣುವಿನ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿಯೋಣ. ಮೊದಲ ವಿಷ್ಣು ನಾಮವು ಹೀಗಿದೆ: ಓಂ ಯೋಗಾಯ ನಮಃ. ಈ ವಿಷ್ಣು ನಾಮದ ಅರ್ಥವೇನೆಂದರೆ ಭಗವಂತ ವಿಷ್ಣುವನ್ನು ಯೋಗ ಅಥವಾ ಧ್ಯಾನದಿಂದ ಪಡೆಯಬಹುದು ಮತ್ತು ಸಂಪೂರ್ಣ ಶರಣಾಗತಿಯಿಂದ ಪಡೆಯಬಹುದಾದವನು. ಎರಡನೇ ವಿಷ್ಣು ನಾಮವು ಹೀಗಿದೆ: ಓಂ ಯೋಗವಿದಂ ನೇತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಂತ ವಿಷ್ಣು ಯೋಗವನ್ನು ತಿಳಿದಿರುವ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಪಾರಂಗತರಾಗಿರುವ ಎಲ್ಲರಿಗೂ ನಾಯಕನಾದವನು ಮತ್ತು ಸ್ವಯಂ ವಿಷ್ಣುವೇ ಯೋಗವನ್ನು ಸ್ಥಾಪಿಸಿದವನು. ಮೂರನೇ ವಿಷ್ಣು ನಾಮವು ಹೀಗಿದೆ: ಓಂ ಪ್ರಧಾನ ಪುರುಷೇಶ್ವರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಂತ ವಿಷ್ಣುವು ಈ ಇಡೀ ವಿಶ್ವಕ್ಕೆ ಮತ್ತು ಎಲ್ಲ ಜೀವಿಗಳಿಗೆ ಅಧಿಪತಿ ಅಥವಾ ಎಲ್ಲರನ್ನೂ ತಡೆ ಹಿಡಿದು ರಕ್ಷಿಸುವ ಮೊದಲ ಪುರುಷ. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ: ಓಂ ನರಸಿಂಹ ವಪುಷೇ ನಮಃ. ಈ ವಿಷ್ಣು ನಾಮದ ಅರ್ಥ ಅಸುರರನ್ನು ಕೊಲ್ಲಲು ವಿಷ್ಣುವು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪದಲ್ಲಿದ್ದ ಅಥವಾ ಮನುಷ್ಯ ಮತ್ತು ಸಿಂಹದ ದೇಹವನ್ನು ಸಂಯೋಜಿಸಿ ನರಸಿಂಹನ ರೂಪವನ್ನು ತೆಗೆದುಕೊಂಡನು. ಐದನೇ ವಿಷ್ಣು ನಾಮವು ಹೀಗಿದೆ: ಓಂ ಶ್ರೀಮತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಅತ್ಯಂತ ಆಕರ್ಷಕ ಮತ್ತು ಪ್ರಕಾಶಮಾನನಾಗಿರುವವನು. ಅವನಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾಳೆ. ಅವನು ಲಕ್ಷ್ಮೀಪತಿಯಾಗಿದ್ದಾನೆ ಮತ್ತು ಲಕ್ಷ್ಮೀದೇವಿ ಯಾವಾಗಲೂ ವಿಷ್ಣುವಿನ ಎದೆಯ ಮೇಲೆ ವಾಸಿಸುತ್ತಾಳೆ. ಆರನೇ ವಿಷ್ಣು ನಾಮವು ಹೀಗಿದೆ: ಓಂ ಕೇಶವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಶಿವ ಮತ್ತು ಬ್ರಹ್ಮನು ವಿಷ್ಣುವನ್ನು ಸೇವಿಸುತ್ತಾರೆ. ಶ್ರೀ ವಿಷ್ಣುವು ಕೇಶಿ ಎಂಬ ರಾಕ್ಷಸನನ್ನು ಕೊಂದನು ಮತ್ತು ಅವನು ಸುಂದರವಾದ ಗುಂಗುರು ಕೂದಲನ್ನು ಹೊಂದಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ: ಓಂ ಪುರುಷೋತ್ತಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ವಿಶ್ವದಲ್ಲಿರುವ ಎಲ್ಲ ಪುರುಷರಲ್ಲಿ ವಿಷ್ಣುವು ಶ್ರೇಷ್ಠ ಅಥವಾ ಬಂಧಿತರಾದವರಿಗಿಂತ, ಸ್ವತಂತ್ರರಾದವರಿಗಿಂತ ಮತ್ತು ಸ್ಥಿರವಾಗಿರುವವರಿಗಿಂತ ಶ್ರೇಷ್ಠ. ವಿಶ್ವದಲ್ಲಿರುವ ಎಲ್ಲ ಪುರುಷರಲ್ಲಿ ಅವನು ಶ್ರೇಷ್ಠನಾಗಿದ್ದಾನೆ. ವಿಷ್ಣು ಸಹಸ್ರನಾಮ ಸ್ತೋತ್ರದ ಈ ಶ್ಲೋಕವು ಭಗವಾನ್ ವಿಷ್ಣುವು ತನ್ನನ್ನು ಸಂಪೂರ್ಣವಾಗಿ ಶರಣಾಗತರಾದವರಿಗೆ ತನ್ನ ನಾಮ ಮತ್ತು ರೂಪವನ್ನು ನಿರಂತರವಾಗಿ ಧ್ಯಾನಿಸುವವರಿಗೆ ತಲುಪುತ್ತಾನೆ ಎಂದು ಹೇಳುತ್ತದೆ. ಯಾವಾಗಲೂ ಆಧ್ಯಾತ್ಮಿಕ ಅಭ್ಯಾಸದ ಮಾರ್ಗದಲ್ಲಿರುವವರನ್ನು ಮತ್ತು ತನ್ನನ್ನು ಪೂಜಿಸುವವರು ಅವನು ಮುನ್ನಡೆಸುತ್ತಾನೆ. ನಮ್ಮೊಳಗಿನ ಅಜ್ಞಾನವನ್ನು ಹೋಗಲಾಡಿಸಿ ನಮ್ಮೊಳಗಿನ ಜ್ಞಾನದ ದೀಪವನ್ನು ಬೆಳಗಿಸುತ್ತಾನೆ. ಪರಮಾತ್ಮ ವಿಷ್ಣು ಪ್ರಕೃತಿಯನ್ನು ನಿಯಂತ್ರಿಸುವ ಮತ್ತು ಅದಕ್ಕೆ ಬದ್ಧರಾಗಿರುವ ಆತ್ಮಗಳನ್ನು ರಕ್ಷಿಸುವವನು. ನಮ್ಮೊಳಗಿನ ರಾಕ್ಷಸ ಸ್ವಭಾವವನ್ನು ಕೊಲ್ಲಲು ಅವನು ಅರ್ಧ ಮಾನವ ಮತ್ತು ಅರ್ಧ ಸಿಂಹ ರೂಪದ ನರಸಿಂಹ ರೂಪವನ್ನು ತೆಗೆದುಕೊಳ್ಳುತ್ತಾನೆ. ಅವನು ಈ ಇಡೀ ವಿಶ್ವದ ರಕ್ಷಕನಾಗಿದ್ದಾನೆ. ಭಗವಾನ್ ವಿಷ್ಣುವಿನ ದೈವಿಕ ಸೌಂದರ್ಯವು ಭವ್ಯವಾದ ಕಾಂತಿಯುತ ಕೂದಲಿನಿಂದ ಹೊಳೆಯುತ್ತದೆ ಮತ್ತು ಅವನು ಜಗತ್ತಿನ ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠ ಮತ್ತು ಅವನು ಪ್ರಕೃತಿಯ ಶಕ್ತಿಯನ್ನು ಮೀರಿದವನು. ಈ ಶ್ಲೋಕವನ್ನು ಪ್ರತಿದಿನ ನಿರಂತರವಾಗಿ ಜಪಿಸುವುದರಿಂದ ನಮ್ಮೊಳಗಿನ ಭಯಗಳು ದೂರವಾಗುತ್ತವೆ ಮತ್ತು ಜೀವನದ ಎಲ್ಲ ಸಮಸ್ಯೆಗಳನ್ನು ಎದುರಿಸಲು ನಮಗೆ ಆಂತರಿಕ ಧೈರ್ಯ ಸಿಗುತ್ತದೆ. ಈ ಶ್ಲೋಕವು ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತದೆ. ಇದು ಆಂತರಿಕ ಮತ್ತು ಭಯಶತ್ರುಗಳಿಂದ ನಮ್ಮನ್ನು ರಕ್ಷಿಸುವ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಇದು ದೇವರಲ್ಲಿ ನಮ್ಮ ಭಕ್ತಿ ಮತ್ತು ನಂಬಿಕೆಯನ್ನು ಬಲಪಡಿಸುತ್ತದೆ. ಇದು ದೈವಿಕ ಅನುಗ್ರಹ ಮತ್ತು ಭಗವಾನ್ ವಿಷ್ಣುವಿನ ರಕ್ಷಣೆಯ ಭರವಸೆಯನ್ನು ನೀಡುತ್ತದೆ. ಈ ಶ್ಲೋಕವನ್ನು ನಿಯಮಿತವಾಗಿ ಪಠಿಸುವುದರಿಂದ ಭಗವಾನ್ ಶ್ರೀಹರಿಯೊಂದಿಗೆ ನಮ್ಮ ಸಂಪರ್ಕವು ಗಾಢವಾಗುತ್ತದೆ ಮತ್ತು ನಮ್ಮ ಹೃದಯದಲ್ಲಿ ಆತನ ಉಪಸ್ಥಿತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ.
ಇನ್ನು ಅಶ್ವಿನಿ ನಕ್ಷತ್ರಕ್ಕೆ ಸೇರಿದವರು ಭಗವಾನ್ ವಿಷ್ಣುವಿನ ಈ ದೈವಿಕ ರಕ್ಷಣೆಗಾಗಿ ಈ ಶ್ಲೋಕವನ್ನು ನಿಯಮಿತವಾಗಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 3ನೇ ಶ್ಲೋಕದ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 4ನೇ ಶ್ಲೋಕದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.